ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನೋ ಒಂದು ಪಾಠವನ್ನ ಸ್ಟಾರ್ಟ್ ಮಾಡಿದ್ದೆ ಆಲ್ರೆಡಿ. ಅದರಲ್ಲಿ ಕಂಟಿನ್ಯೂ ಪಾರ್ಟ್ ಅಂದ್ರೆ ಇವತ್ತ ಶಂಕುವಿನ ಮೇಲ್ಮೈ ವಿಸ್ತೀರ್ಣ. ಇದಕ್ಕಿಂತ ಮುಂಚೆ ನೀವು ಯಾವ್ಯಾವ ಕಲ್ತಿರಿ ಹೇಳ್ರಿ? ಆಯತದ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಲಿತ್ರಿ. ಅದಾದ್ಮೇಲೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಟೋಟಲ್ ಸರ್ಫೇಸ್ ಏರಿಯಾ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಆಮೇಲೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಲಾಸ್ಟ್ ಕ್ಲಾಸ್ ಒಳಗೆ ಕಲ್ತಿರಿ. ಇವತ್ತೇನ್ ಕಲಿತೀರಿ ಅಂದ್ರ ಪೂರ್ಣ ಮತ್ತ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎದ್ರದಂದ್ರ ಕೋನ ಅಥವಾ ಶಂಕುವಿನ ನಾವು ಪೂರ್ಣ ಮತ್ತ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಲಿಯೋಣಂತ. ಹೌದಾ? ಸೊ ಯಾವ ಪಾಠ ಹೇಳ್ರಿ ಹಾಗಾದ್ರೆ? ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ಸರ್ಫೇಸ್ ಏರಿಯಾ ಅಂಡ್ ವ್ಯಾಲ್ಯೂಮ್ಸ್. ಹೌದಾ? ಘನಫಲಗಳು. ಅದ್ರೊಳಗೆ ನಾನೀಗ ಫಸ್ಟ್ ಏನಂದ್ರ ಲಾಸ್ಟ್ ಕ್ಲಾಸ್ ಒಳಗ ಅಭ್ಯಾಸ ಹೇಳ್ಬೇಕಾದ್ರೆ ನಿಮಗ ಸಿಲಿಂಡರ್ದ ಅಭ್ಯಾಸ 13.2 ಒಳಗ ಒಂದು ಪ್ರಾಬ್ಲಮ್ ಉಳಿದಿತ್ತು. ಅದನ್ನ ಹೇಳಿ ನಾನು ನಿಮಗ ನೆಕ್ಸ್ಟ್ ಕೋನ ಅಂದ್ರ ಶಂಕುವಿನ ಬಗ್ಗೆ ನಿಮ್ಗ ಎಕ್ಸ್ಪ್ಲೇನ್ ಮಾಡ್ತೇನಂತ. ಸೊ ಅಭ್ಯಾಸ 13.2 ಎಕ್ಸಸೈಸ್ 13.2 ಒಳಗ ಫೋರ್ತ್ ಒಂದು ಪ್ರಾಬ್ಲಮ್ ಉಳಿದಿತ್ತು. ಅದನ್ನ ಹೇಳಿ ಕಂಟಿನ್ಯೂ ಮಾಡೋಣಂತ. ಫಸ್ಟ್ ಕ್ವಶನ್ ಓದ್ತೇನೆ ನೋಡ್ರಿ. ಒಂದು ರೋಲರ್ನ ವ್ಯಾಸವು 84 ಸೆಂಟಿಮೀಟರ್. ರೋಲರ್ ಅಂದ್ರೆ ಗೊತ್ತಾಯ್ತು ನಿಮಗ? ಈಗ ಬುಲ್ಡೋಜರ್ ಜೊತೆಗೆ ಹಿಂಗ ರೋಡ್ ಎಲ್ಲ ಸಮ ಮಾಡ್ಲಿಕ್ಕೆ ಅಥವಾ ರೋಡ್ ಮಾಡ್ಬೇಕಾದ್ರ ಅದೆಲ್ಲ ಕಾಂಕ್ರೀಟ್ ಎಲ್ಲ ಸಮ ಮಾಡ್ಲಿಕ್ಕೆ ನಿಮ್ಗ ಅದು ರೋಲರ್ ಟೈಪ್ ಬರ್ತೈತೆ ನೋಡ, ಅದು ರೋಲರ್. ಹೌದಾ? ಅದ್ರದ್ದು ವ್ಯಾಸ ಎಷ್ಟಿದೆ ಅಂದ್ರೆ D = 84 ಸೆಂಟಿಮೀಟರ್ ಇದೆ ಅಂತ. ವ್ಯಾಸ ಎಷ್ಟಿದೆ? 84 ಸೆಂಟಿಮೀಟರ್. ಉದ್ದ ಅಂದ್ರ ಎಚ್ ಅಂತ ತಗೋಬೇಕೀಗಿದನ್ನ 120 ಸೆಂಟಿಮೀಟರ್ ಅಂತ ಇದೆ. ಹೌದಾ? 120 ಸೆಂಟಿಮೀಟರ್ ಆಗಿದೆ. ಆಟದ ಮೈದಾನದ ಮೇಲೆ ಒಂದು ಸಾರಿ ಸುತ್ತಿ ಸಮತಟ್ಟು ಮಾಡಲು ಅದು 500 ಪೂರ್ಣ ಸುತ್ತುಗಳನ್ನು ತೆಗೆದುಕೊಳ್ಳುತ್ತದೆ. ಆಟದ ಮೈದಾನದ ವಿಸ್ತೀರ್ಣವನ್ನು ಚದರ್ ಮೀಟರ್ಗಳಲ್ಲಿ ಕಂಡುಹಿಡಿಯಿರಿ. ಅಂದ್ರೆ ನಮಗ ಡಿ ಕೊಟ್ರವ್ರು, ಅದಾದ್ಮೇಲೆ ಎಚ್ ಅನ್ನ ಕೊಟ್ರು, ಹೈಟ್ ಕೊಟ್ರು. ಆ ರೋಲರ್ ಏನ್ ಮಾಡ್ತಿತ್ತಂತ, ಈಗ ಫಾರ್ ಎಕ್ಸಾಂಪಲ್ ಇದೊಂದು ನಿಮ್ದು ಪ್ಲೇ ಗ್ರೌಂಡ್ ಅಥವಾ ಆಟದ ಮೈದಾನ ಅಂತ ತಿಳ್ಕೊರಿ. ಹೌದಾ? ಈ ಆಟದ ಮೈದಾನವನ್ನ ನೀವೇನೋ ಅಂದ್ರ ಸಮತಟ್ಟವಾಗಿ, ಯಾಕೆ ಹೇಳ್ರಿ ಅದನ್ನ ಯಾಕೆ ಸಮತಟ್ಟ ಮಾಡಿ ತಗೋತೈತಂತ. ಹೌದಾ? ಹಂಗಾದ್ರ ಈ ಪ್ಲೇ ಗ್ರೌಂಡ್ ಅನ್ನ ವಿಸ್ತೀರ್ಣವನ್ನ ಕಂಡುಹಿಡೀರಿ ಅಂತ ಹೇಳಿದಾರ ಅವ್ರು. ವಿಸ್ತೀರ್ಣವನ್ನ ಕಂಡುಹಿಡೀರಿ ಅಂತ ಹೇಳಿದಾರ. ಹೌದಾ? ನಾವ್ ಯಾವ ರೀತಿ ಆ ವಿಸ್ತೀರ್ಣವನ್ನ ಕಂಡುಹಿಡಿಯೋಣಂತ ನೋಡೋಣಂತ. ಸೊ ಫಸ್ಟ್ ಈಗ ಏನಂದ್ರ ಡಿ ಅಂದ್ರ ನನಗೀಗ ಸೂತ್ರದ ಪ್ರಕಾರ ಏನಂದ್ರ R = ಬೇಕು D/2 ಅಂದ್ರೆ ಏನಾಯ್ತು? 84 / 2 ಎಷ್ಟಾಯ್ತು? 2 1 2 4 2 2 42 ಸೆಂಟಿಮೀಟರ್ ಆಯ್ತು. ಇದನ್ನ ಸೆಂಟಿಮೀಟರ್ ಇದ್ದದನ್ನ ಮೀಟರಿಗೆ ಕನ್ವರ್ಟ್ ಮಾಡೋಣಂತ. ಸೆಂಟಿಮೀಟರ್ ಇದ್ದದನ್ನ ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗತ್ ನೋಡ್ರಿ? ಅದು 0.42 ಮೀಟರ್ ಅಂತ ಆಗತ್ತ. 0.4 ಮೀಟರ್. ಯಾಕಂದ್ರ ಈಗ ನೋಡ್ರಿ 1 ಮೀಟರ್ಗೆ 100 ಸೆಂಟಿಮೀಟರ್. ಹೌದಾ? 42 ಸೆಂಟಿಮೀಟರ್ಗೆ ಎಷ್ಟು ಮೀಟರು ಅಂದ್ರ 100 ಸೆಂಟಿಮೀಟರ್ಗೆ 1 ಮೀಟರ್. ಹೌದಾ? ಹಂಗಾದ್ರ 42 ಸೆಂಟಿಮೀಟರ್ಗೆ ಎಷ್ಟು ಅಂದಾಗ ನಾವು 42 / 100 ಮಾಡಿದ್ರ 2 ಪಾಯಿಂಟ್ ಬಿಟ್ಟು ಅಂದ್ರ 2 ಸ್ಥಾನವನ್ನ ಬಿಟ್ಟು ನಾವು ಪಾಯಿಂಟ್ ಕೊಡ್ಬೇಕು ಅಂದಾಗದು. ಹೌದಾ? 0.42 ಮೀಟರ್. ಇದು ಅರ್ಥ ಆಯ್ತು? ಸೆಂಟಿಮೀಟರ್ ನಿಂದ ಮೀಟರಿಗೆ ಕನ್ವರ್ಟ್ ಮಾಡ್ಬೇಕಾದ್ರ 100 ಸೆಂಟಿಮೀಟರ್ = 1 ಮೀಟರ್. ಹಂಗಾದ್ರ 42 ಸೆಂಟಿಮೀಟರ್ ಇಸ್ ಹೌ ಮಚ್ ಮೀಟರ್? ಹೌದಾ? ಅಂದ್ರೆ ನಮಗ 42 ಸೆಂಟಿಮೀಟರ್ ಇದ್ದಾಗ ನಾವು ಎಷ್ಟು ಮೀಟರ್ ಅನ್ನ
ತಗೋಬಹುದು. ಸೊ ಎಷ್ಟಾಗತ್ ನೋಡ್ರಿ ಇಲ್ಲಿ 42 ಡಿವೈಡೆಡ್ ಬೈ 100 ಮಾಡಿದ್ರ ನಿಮಗಿದು ಒಂಥರ ಈಸಿ ಟ್ರಿಕ್ಸ್ ಅಂತ ಹೇಳ್ಬಹುದು. ಇಲ್ಲಿ 2 0 ಇರೋದ್ರಿಂದ ನಾವು ಇಲ್ಲಿ 2 ಸ್ಥಾನವನ್ನ ಬಿಟ್ಟ ಪಾಯಿಂಟ್ ಅನ್ನ ಕೊಡ್ಬೇಕು. ಅದೇ ರೀತಿ ಇಲ್ಲಿ ಮೀಟರ್ ಅಂತ ಬಂತು. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಇಲ್ಲಿ ನೋಡ್ರಿ ಎಚ್ ಇಸ್ ಈಕ್ವಲ್ ಟು ಇದು ಕೂಡ 120 ಸೆಂಟಿಮೀಟರ್ ಇರೋದ್ರಿಂದ ಇದನ್ನ ನಾನು ಮೀಟರ್ಗೆ ಕನ್ವರ್ಟ್ ಮಾಡ್ತೀನಿ. ಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ ಏನಾಗತ್ ನೋಡ್ರಿ 2 ಸ್ಥಾನವನ್ನ ನಾವು ಬಿಟ್ಟು ಪಾಯಿಂಟ್ ಅನ್ನ ಕೊಡ್ಬೇಕು. ಅವಾಗ 1.20 ಅಂತ ಬರೆದ್ರು ನಡಿತೈತಿ ಇಲ್ಲ ಅಂದ್ರ ಇದನ್ನ ಮೀಟರ್ 1.20 ಮೀಟರ್ ಅಂತ ಬಂತು. ಆರ್ ಬಂತು, ಎಚ್ ಬಂತು. ನಾವ್ ಈಗ ಏನ್ ಮಾಡ್ಬೇಕು ಹೇಳ್ರಿ ಅಂದ್ರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿದ್ರೆ ನಮಗ ಇಲ್ಲಿ ಏನಾಗತ್ತಂದ್ರ ಅದು ರೋಲರ್ ಸುತ್ತಿದಂತಹ ವಿಸ್ತೀರ್ಣ ಎಷ್ಟು ಅನ್ನೋದು ಗೊತ್ತಾಗ್ತೈತಿ. ಹೌದಾ? ಈಗ ನಾವು ಆಟದ ಮೈದಾನ ಇಸ್ ಈಕ್ವಲ್ ಟು ಆ ಆಟದ ಮೈದಾನದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕಂದ್ರ ನಾವು ಸುತ್ತುಗಳ ಸಂಖ್ಯೆ, ಹೌದಾ, ಸುತ್ತುಗಳ ಸಂಖ್ಯೆ ಇಂಟು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅಂದ್ರ ಆ ರೋಲರ್ದ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿದಿವಿ ಅಂದ್ರ, ಒಂದು ಪೂರ್ತಿ ಸುತ್ತನ್ನ ಕಂಡು ಹಿಡಿದಿವಿ ಅಂದ್ರ, ಅಂತಾವ್ 500 ಸುತ್ತಿಗೆ ಎಷ್ಟು ಅನ್ನೋದ ಕಂಡು ಹಿಡಿದಿವಿ ಅಂದ್ರ ನಾವು ಆ ಪ್ಲೇ ಗ್ರೌಂಡ್ ಅನ್ನ ಏರಿಯಾ ಅಥವಾ ವಿಸ್ತೀರ್ಣ ಅನ್ನೋದು ನಮಗ ಗೊತ್ತಾಗ್ತೈತಿ. ಹೌದಾ? ಸುತ್ತುಗಳ ಸಂಖ್ಯೆ ಇಂಟು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಹೌದಾ? ಸುತ್ತುಗಳಂತೂ ನಮ್ಗೆ ಆಲ್ರೆಡಿ ಗೊತ್ತಿದೆ. ಈಗ ನಾವು ಜಸ್ಟ್ ಏನ್ ಮಾಡ್ಬೇಕು ಹೇಳ್ರಿ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಿದೆ ನೋಡ್ರಿ, ಇದಕ್ ನಾವು CSA ಅಂತಾನು ಕರಿತೇವಿ, ಕರ್ವ್ಡ್ ಸರ್ಫೇಸ್ ಏರಿಯಾ. CSA. TSA ಅಂದ್ರ ಟೋಟಲ್ ಸರ್ಫೇಸ್ ಏರಿಯಾ ಅಥವಾ TSA ಅಂದ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗಿರೋದ್ರಿಂದ ಇದರ ಸೂತ್ರ ಏನಾಗತ್ ನೋಡ್ರಿ 2πRH ಅಂತ ಆಗತ್ತ. 2πRH. ಇಲ್ಲಿ ನೋಡ್ರಿ 2 ಆಯ್ತು ಇಂಟು 22 ಡಿವೈಡೆಡ್ ಬೈ 7. ಯಾಕಂದ್ರ π ಈಕ್ವಲ್ ಟು 22 ಡಿವೈಡೆಡ್ ಬೈ 7 ಇಂಟು R ಅಂದ್ರೆ ಎಷ್ಟಿದೆ ಇಲ್ಲಿ 0.42. 0.42 ಇಂಟು 1.2. ಯಾಕಂದ್ರೆ ಇದು H ಅಂದ್ರ 1.2 ಇದೆ. ಹೌದಾ? ಇಲ್ಲಿ ನೋಡ್ರಿ ನಿಮ್ಗ 7 ಒಂದ್ಲೆ 0.7 42 ಅಥವಾ 6 42 ಎಷ್ಟಾಗತ್ ನೋಡ್ರಿ ಇದು 22 44 ಇಂಟು ಇಲ್ಲಿ 12 72 ಎಷ್ಟಾಗತ್ ನೋಡ್ರಿ. ಹೌದಾ? 12 72 ಅಂದ್ರು. ಹೌದಾ? ಇಲ್ಲಿ ನೋಡ್ರಿ ಪಾಯಿಂಟ್ ಆದ್ಮೇಲೆ ಇಲ್ಲಿ 2 ಸ್ಥಾನ ಇರೋದ್ರಿಂದ ನಮಗ 0.72 ಅಂತ ಬರ್ತೈತಿ. ಅವಾಗ ನಾವು 44 ಎಷ್ಟು ಬರ್ತೈತಿ 3.168 ಮೀಟರ್ ಸ್ಕ್ವೇರ್ ಅಂತ ಬರ್ತೈತಿ. 3.168 ಮೀಟರ್ ಸ್ಕ್ವೇರ್ ಅಂತ ಬರ್ತೈತಿ. ಇದು ನಮ್ದು ಏನಾಗಿತ್ತು, ರೋಲರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅಲ್ಲಿಗೆ ನಮ್ದು ಪ್ರಾಬ್ಲಮ್ ಮುಗ್ದಿಲ್ಲ. ನಮಗ್ ಬೇಕಾಗಿರೋದು ಹೇಳ್ರಿ ಟೋಟಲ್ ಆಟದ ಮೈದಾನದ ವಿಸ್ತೀರ್ಣ ಬೇಕಾಗಿತಿ. ಅದಕ್ಕೆ ನಾ ಸೂತ್ರ ಏನ್ ಬರ್ಕೊಂಡೇನ್ ಹೇಳ್ರಿ, ಸುತ್ತುಗಳ ಸಂಖ್ಯೆ ಇಂಟು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಹೌದಾ? ಎಷ್ಟಿದೆ ನೋಡ್ರಿ 500 ಇದೆ ಇಂಟು 3.168 ಅಂತ ಇದೆ. ಹೌದಾ? 500 ಇಂಟು 3.168. ಇದನ್ನ ಮತ್ತೆ ನಾನು ನಿಮಗ್ ಪದೇ ಪದೇ ಹೇಳ್ತೇನೆ. ಬಹಳ ಜನ ಓದುದು 3.168 ಅಂತ ಓದ್ತೀರಿ. ದಟ್ ಈಸ್ ರಾಂಗ್. ಹೌದಾ? 3.168 ಅಂತಾನ ಓದ್ಬೇಕು. ಸೊ ಈಗ ಎಷ್ಟಾಗತ್ ನೋಡ್ರಿ 500 ಇಂಟು 3.168 ಅಂದ್ರ ಎಷ್ಟಾಗತ್ತಂದ್ರ ನೋಡ್ರಿ ಸ್ವಲ್ಪ 1584 ಮೀಟರ್ ಸ್ಕ್ವೇರ್. ಅಂದ್ರ ಆ ಆಟದ ಮೈದಾನದ ವಿಸ್ತೀರ್ಣ ಎಷ್ಟಾಗತ್ ನಮಗ್ ಹೇಳ್ರಿ 1584 ಅಥವಾ 1584 ಮೀಟರ್ ಸ್ಕ್ವೇರ್ ಅಂತ ಆಗತ್ತ. ಇದು ಸ್ವಲ್ಪ ನಿಮ್ಗ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಹೌದಾ?
ಅದರ ಸಲುವಾಗಿ ನಾನು ಮತ್ತೊಮ್ಮೆ ನಿಮ್ಗ ಈ ಕ್ಲಾಸ್ ಅನ್ನ ತಗೊಂಡೆ. ಹೌದಾ? ತಕ್ಕಂತಹ ಅಭ್ಯಾಸ ಇದು ಮುಗೀತು. ನೆಕ್ಸ್ಟ್ ಬರುವುದು ಶಂಕು. ಶಂಕುವಿನ ಶಂಕು ಶಂಕು ಅಂದ್ರೆ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೇವೆ? ಅದಕ್ಕ ಕೋನ್. ಹೌದಾ? ಕೋನ್ ಅಂತ ಕರಿತೀವಿ. ಹೌದಾ? ಶಂಕು ಕೋನ್ ಅಂತ ಕರಿತೇವೆ. ಹೌದಾ? ಅಂದ್ರೆ ಮೇ ಬಿ ಕನ್ನಡದೊಳಗ ಅರ್ಥ ಆಗ್ಲಿಕ್ಕಿಲ್ಲ. ಕೋನ್ ಅಂದ್ರ ಅರ್ಥ ಆಗ್ತೈತಿ. ಕೋನ್ ಅಂದ್ರೆ ಎಲ್ಲಿ ಅರ್ಥ ಆಗ್ತೈತಿ ಹೇಳ್ರಿ ನೋಡೋಣ. ಕೋನ್ ಐಸ್ ಕ್ರೀಮ್ ತಿಂದಿರಿ? ಕೋನ್ ಐಸ್ ಕ್ರೀಮ್. ಹೌದಾ? ಕೋನ್ ಐಸ್ ಕ್ರೀಮ್ ಯಾವ ರೀತಿ ಇರ್ತೈತಿ? ಕರೆಕ್ಟಾ? ಈ ರೀತಿ ಇರ್ತೈತಿ ಕೋನ್ ಐಸ್ ಕ್ರೀಮು. ಕರೆಕ್ಟಾ? ಆಲ್ಮೋಸ್ಟ್ ಬಹಳ ಜನ ಐಸ್ ಕ್ರೀಮ್ ಅಂದ್ರೆ ಎಲ್ಲರಿಗೂ ಇಷ್ಟ. ಇದು ಕೋನ್ ಐಸ್ ಕ್ರೀಮ್. ಕೋನ್ ಅಂದ್ರ ಇದು ಯಾವ ಶೇಪ್ದೊಳಗಿದೆ? ಶಂಕುವಿನ ಶೇಪ್ದೊಳಗಿದೆ. ಅದು ನಾವು ಅದು ಕೋನ್ ಐಸ್ ಕ್ರೀಮ್ ಅಂದ್ರೆ ಶಂಕು. ಹೌದಾ? ನಮಗೆ ಇದು ಕೋನ್ ಐಸ್ ಕ್ರೀಮ್ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಇದು ಗೊತ್ತಾಗ್ತೈತಲ್ಲ, ಈ ರೀತಿ ಶೇಪ್ ಇರ್ತೈತಿ ಶಂಕು. ಹೌದಾ? ಅರ್ಥ ಇದ್ರದ್ದು ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಯಾವ ರೀತಿ ಇದೆ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಯಾವ ರೀತಿ ಇದೆ ಅನ್ನೋದನ್ನ ಚೆಕ್ ಮಾಡೋಣಂತ. ಹೌದಾ? ಈಗ ನೋಡ್ರಿ, ಈ ಶೇಪು ಹಿಂಗೂ ಇರ್ಬೋದು. ಒಂದೊಂದ್ಸಲ ನಿಮ್ಗ ಎಕ್ಸಾಮ್ ಒಳಗ ಈ ರೀತಿ ಶೇಪ್ನು ಕೊಡ್ಬೋದು. ಯಾವ್ದು ಕೊಟ್ರು ಅದು ಕೋನನ. ಕರೆಕ್ಟಾ? ಇದು ಕೂಡ ಕೋನ ನಮ್ಗ, ಇದು ಕೂಡ ನಮ್ಗ ಕೋನ. ಇದು ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ಪರ್ಪಸ್ ತೋರಿಸಿದ್ದೆ ನಾನು ಅಷ್ಟ, ಕೋನ್ ಐಸ್ ಕ್ರೀಮ್ ಅಂತ ಹೇಳಿ. ಜಸ್ಟ್ ಶೇಪ್ ಇರುದು ಯಾವ ರೀತಿ ಇರ್ತಾವಂದ್ರೆ ಇವು ಕೋನ ಈ ರೀತಿ ಇರ್ತಾವ ನಮಗ್. ಹೌದಾ? ಇವಕ್ ನಾವೇನಂತ ಕರಿತೀವಿ? ಶಂಕು ಅಂತ ಕರಿತೀವಿ. ಹೌದಾ? ಈಗ ನೋಡ್ರಿ, ಇದ್ರದ್ದು ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಯಾವ ರೀತಿ ಸೂತ್ರ ಅದಾವಂತ ನೋಡೋಣಂತ. ಹೌದಾ? ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಿದೆ ನೋಡ್ರಿ, ಪೈ ಆರ್ ಎಲ್ ಅಂತ ಇದೆ. ನಿಮಗ ಡೌಟ್ ಬರ್ಬೋದು, ಯಾಕಂದ್ರೆ ಆಯತದೊಳಗು ನೀವು ಎಚ್ ಅಂತ ಯೂಸ್ ಮಾಡಿರಿ, ಸಿಲಿಂಡರ್ ಒಳಗು ನೀವು ಹೌದಾ 2πRH. ಬಟ್ ಇಲ್ಲಿ ಏನ್ ಬಂತ ಹೇಳ್ರಿ? ಎಲ್ ಬಂತು. ಹೌದಾ? ಈಗ ಎಲ್ ಅಂದ್ರೆ ನೋಡ್ರಿ, ನೀವು ಎಚ್ ಅಂದ್ರೆ ನೀವು ಯಾವುದೇ ಹೈಟ್ ಅನ್ನ ಸ್ಟ್ರೇಟ್ ಆಗಿ ನೋಡ್ತೀರಿ. ಹೌದಾ? ಈ ರೀತಿ ಇತ್ತಂದ್ರೆ ನಾವು ಈಸಿಲಿ ಇದು ಹೈಟ್ ಇದೆ ಅಂತ ತಿಳ್ಕೊಬಹುದು. ಬಟ್ ಇಲ್ಲಿ ಕೋನ್ ಒಳಗೆ ಏನಾಗಿದೆ ಅಂದ್ರೆ ಇದು ಎತ್ತರ ನಮಗ ಸ್ಟ್ರೇಟ್ ಆಗಿಲ್ಲ, ಸ್ವಲ್ಪ ಓರೆ ಆಗಿದೆ. ಹೌದಾ? ಈ ಓರೆ ಇರೋದ್ರಿಂದ ಇದಕ್ ನಾವೇನಂತ ಕರಿತೇವಂದ್ರ ಓರೆ ಎತ್ತರ. ಸೊ ಓರೆ ಎತ್ತರ ಇರೋದ್ರಿಂದ ಇದಕ್ ನಾವು ಎಲ್ ಅಂತ ಇದನ್ನ ಹೆಸರು ಕೊಟ್ಟೇವಿ, ಎಚ್ ಅಂತ ಬರುದಿಲ್ಲ. ಸೊ ಇದು ಎಲ್ ಅಂತ ಕನ್ಸಿಡರ್ ಆಗುತ್ತ. ಹೌದಾ? ಸೊ ಎಲ್ ಇಸ್ ಈಕ್ವಲ್ ಟು ಓರೆ ಎತ್ತರ. ಓರೆ ಎತ್ತರ. ಹೌದಾ? ಓರೆ ಎತ್ತರ. ಆಮೇಲೆ ಎಲ್ಲನ್ನ ಕಂಡು ಹಿಡಿಬೇಕಂದ್ರೆ ನಮ್ಗೆ ಏನ್ ಬೇಕು ಹೇಳ್ರಿ? ಸೂತ್ರ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್. ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್. ಈಗ ಎಲ್ಲನ್ನ ನಿಮಗ ಈಗ ಅಭ್ಯಾಸ ಒಳಗ್ ಮಾಡ್ಲಿಕ್ಕೆ ಹತ್ರ ಅಲ್ಲಿ ಎಲ್ ಕೇಳಿದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಾಗ್ತೈತಿ. ಬಟ್ ಇಲ್ಲಿ ನಿಮ್ಗೊಂದು ಸಿಂಪಲ್ ಹೇಳ್ತೇನೆ ನೋಡ್ರಿ, ಇದನ್ನ ಸ್ವಲ್ಪ ಈ ರೀತಿ ಮಾಡ್ಕೋತೇನೆ ನಾನು. ಹೌದಾ? ನೋಡ್ರಿ, ನಾ ಸ್ವಲ್ಪ ಡಾಟ್ ಇಡ್ತಾ ಇದ್ದೇನೆ, ಕಾಣಿಸ್ತಾ ಇದೆ ಇಲ್ಲ ನೋಡ್ರಿ? ಕರೆಕ್ಟಾ? ಈ ರೀತಿ ಡಾಟ್ ಇಟ್ಟೆ ಅಂದ್ರ ನಿಮ್ಗದು ಯಾವ ಚಿತ್ರದ ಟೈಪ್ ಕಾಣಿಸ್ತಾ ಇದೆ ನೋಡ್ರಿ? ಸ್ವಲ್ಪ ಲಂಬ ಕೋನ ತ್ರಿಭುಜದ ಟೈಪ್ ಕಾಣಿಸ್ತಾ ಇದೆ. ಲಂಬ ಕೋನ ತ್ರಿಭುಜ ಕಾಣಿಸ್ತಾ ಇದೆ ಅಂದ್ರ ನಾವ್ ಅಲ್ಲಿ ಏನ್ ಮಾಡ್ಬೇಕು ಹೇಳ್ರಿ? ಪೈಥಾಗೋರಸ್ ಪ್ರಮೇಯವನ್ನ ಯೂಸ್ ಮಾಡಿದ್ರ, ಪೈಥಾಗೋರಸ್ ಥಿಯರಮ್ ಅನ್ನ ಯೂಸ್ ಮಾಡಿದಾಗ ನಮಗ ಯಾವ ರೀತಿ ಬರ್ತದಂದ್ರ ಎಲ್ ಸ್ಕ್ವೇರ್. ಇದನ್ನ ಕಂಡು ಹಿಡಿಯಕತ್ತೇವಂದ್ರ ನಿಮಗ್ ಗೊತ್ತೇ ಇದೆ ಪೈಥಾಗೋರಸ್ ಪ್ರಮೇಯ ಅಂದ್ರ ಇಲ್ಲಿ ವಿಕರ್ಣ ಇಸ್ ಈಕ್ವಲ್ ಟು ಇಲ್ಲೇ ಇವೆರಡು ಬಾಹುಗಳ ಮೊತ್ತ ಅಂತ ಇರ್ಬೇಕು. ಸೊ ಇದು ಎಚ್ ಇದೆ, ನಮಗ ಇದು ಆರ್ ಇದೆ. ಹೌದಾ? ಸೊ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂತ ಆಗತ್ತ. ಇದು ಪೈಥಾಗೋರಸ್ ಪ್ರಮೇಯದ ಪ್ರಕಾರ. ಅದೇ ರೀತಿ ನನಗೆ ಎಲ್ ಸ್ಕ್ವೇರ್ ಬೇಡ, ಎಲ್ ಅಷ್ಟೇ ಬೇಕು. ಸೊ ಎಲ್ ಅಷ್ಟೇ ಬೇಕಂದಾಗ ಎಲ್ ಇಸ್ ಈಕ್ವಲ್ ಟು ಈ ಸ್ಕ್ವೇರ್ ಇದ್ದದ್ದು ಎಲ್ಲಿ ಹೋಗತ್ ನಮ್ಗೆ? ಇಲ್ಲೇ ಸ್ಕ್ವೇರ್ ರೂಟ್ ಆಗತ್ತ, ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂತ ಆಗತ್ತ. ಹೌದಾ? ಅರ್ಥ ಆಯ್ತು? ಇದು ಶಂಕುವಿನ
ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯುವಂತ ಸೂತ್ರ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟಾ? ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ. ಅದ್ರೊಳಗೆ ಇದನ್ನ ಓರೆ ಎತ್ತರ, ಇದನ್ನ ನೀವು ಪ್ರತಿ ಸಲ ಇದ್ರೊಳಗೆ ಕಂಡು ಹಿಡಿಲಿಕ್ಕಂತೂ ಇರುದಿಲ್ಲ. ಸಮ್ ಟೈಮ್ ನಿಮ್ಗೆ ಒಂದೊಂದ್ ಪ್ರಾಬ್ಲಮ್ ಒಳಗ ಓರೆ ಎತ್ತರವನ್ನ ಕಂಡು ಹಿಡೀರಿ ಅಂತ ಹೇಳ್ತಾರೋ, ಆ ಟೈಮ್ ಒಳಗ್ ನಾವ್ ಏನ್ ಮಾಡ್ಬೇಕು, ಆರ್ ಮತ್ತೆ ಎಚ್ ಇತ್ತಪ್ಪ ಅಂದ್ರೆ ನಾವು ಈಸಿಲಿ ಓರೆ ಎತ್ತರ, ಆ ಶಂಕುವಿನ ಓರೆ ಎತ್ತರವನ್ನ ನಾವು ಕಂಡುಹಿಡಿಬಹುದು. ಅರ್ಥ ಆಯ್ತಾ? ಇದು ಓರೆ ಎತ್ತರ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಈಗ ನೆಕ್ಸ್ಟ್ ಬರುದು ಹೇಳ್ರಿ, ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕೋನ್. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಿದೆ ನೋಡ್ರಿ, ಪೈ ಆರ್ ಇಂಟು ಎಲ್ ಪ್ಲಸ್ ಆರ್. ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಅಂದ್ರು ಓಕೆ. ಸ್ವಲ್ಪ ಓದ್ಲಿಕ್ಕೆ ನಿಮ್ಗ ಈಸಿ ಆಕೈತಿ. ನಿಮ್ ಬುಕ್ ಒಳಗ ಎಲ್ ಪ್ಲಸ್ ಆರ್ ಅಂತ ಕೊಟ್ಟಾರು, ಹಂಗ್ ಬರ್ದ್ರು ಓಕೆ, ಹಿಂಗ್ ಬರ್ದ್ರು ಓಕೆ. ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಅಂದ್ರ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಸರ್ಫೇಸ್ ಏರಿಯಾ ಅಥವಾ TSA ಅಂದ್ರ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇದು ಪೈ ಆರ್ ಇಂಟು ಆರ್ ಪ್ಲಸ್ ಎಲ್. ಹೌದಾ? ಎಲ್ ಆರ್ ಅಂತೂ ರೇಡಿಯಸ್ ಗೊತ್ತಿರ್ತೈತಿ ನಮಗ, ಎಲ್ ಅಂದ್ರ ಓರೆ ಎತ್ತರ. ಇವಾಗಾದ್ರೂ ನೀವು ಓರೆ ಎತ್ತರವನ್ನ ಯಾವ ಸೂತ್ರವನ್ನ ಹಾಕಿ ಕಂಡು ಹಿಡಿಬೇಕು ಅನ್ನೋದು ನಿಮಗ ಗೊತ್ತಾಯ್ತು. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ಇದ್ರದ್ದು ಒಂದು ಸಿಮ್ಯುಲೇಷನ್ ತೋರಿಸ್ತೇನೆ ನಿಮಗ, ಅದಾದ್ಮೇಲೆ ಇದನ್ನ ಕಂಟಿನ್ಯೂ ಮಾಡೋಣ ಅಂತ. ಹೌದಾ? ಇಲ್ಲಿ ನೋಡ್ರಿ, ಫಸ್ಟ್ ಇದನ್ನ ತೋರಿಸ್ತೇನೆ ನೋಡ್ರಿ. ನನ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಂಡೇನಿ. ಹೌದಾ? ಕಾಣಿಸ್ತಾ ಇದೆ ಕರೆಕ್ಟಾ? ಹೌದಾ? ಇಲ್ಲಿ ನೋಡ್ರಿ, ಇದು ಕೋನ ನಿಮಗ ಉಲ್ಟಾ ಆಗಿದೆ ಇದು. ಹೌದಾ? ಇಲ್ಲಿ ನೋಡ್ತಾ ಇದ್ದೀರಿ ಆರ್ ಇಸ್ ಈಕ್ವಲ್ ಟು 9 ರೇಡಿಯಸ್. ಅದಾದ್ಮೇಲೆ ಇಲ್ಲಿ ಏನಾಗಿದೆ ನಿಮ್ಗ ಎಚ್ ಈಕ್ವಲ್ ಟು 12. ನಾನ್ ನಿಮ್ಗೆ ಹೇಳಿದ ಹಾಗೆ ಇದು ಏನಾಗಿದೆ ನಿಮ್ಗಿಲ್ಲೇ ಅಂದ್ರೆ ಪೈಥಾಗೋರಸ್ ಅಂದ್ರೆ ಲಂಬಕೋನ ತ್ರಿಭುಜ ಆಗೈತಿ. ಈ ಲಂಬಕೋನ ತ್ರಿಭುಜವನ್ನ ಯೂಸ್ ಮಾಡ್ಕೊಂಡು ನಾನು ಏನ್ ಮಾಡ್ಬೋದು ಹೇಳ್ರಿ, ಇಲ್ಲೇ ಓರೆ ಎತ್ತರವನ್ನ ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ ಸ್ಲ್ಯಾಂಟ್ ಹೈಟ್ ಅಂತ ಇದೆಲ್ಲ, ಓರೆ ಎತ್ತರವನ್ನ ನಾನು ಈಸಿಲಿ ಇಲ್ಲಿ ಕಂಡು ಹಿಡ್ಕೋಬಹುದು. ಹೌದಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಇದೆ ನೋಡ್ರಿ ಸ್ಲ್ಯಾಂಟ್ ಹೈಟ್ ಅಂದ್ರ ನಾನು ಇಲ್ಲಿ ಕಂಡು ಹಿಡಿಬಹುದು. ಅರ್ಥ ಆಯ್ತಾ? ಇಲ್ಲಿ ರೂಟ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಇಲ್ಲಿ ನೋಡ್ರಿ 12 ಸ್ಕ್ವೇರ್ ಪ್ಲಸ್ 9 ಸ್ಕ್ವೇರ್, ಇದು ಅಂದ್ರ 225 ಆಯ್ತು. 225 ಸ್ಕ್ವೇರ್ ರೂಟ್ ಅನ್ನ ತೆಗೆದ್ರ 15 ಯೂನಿಟ್ಸ್ ಅಂತ ಆಯ್ತು. ಈಗ ನನಗ ಇಲ್ಲೇ ವ್ಯಾಲ್ಯೂಮ್ ಅಂತ ಇದೆ, ನಿಮಗ ಇದು ಘನಫಲವನ್ನ ಕಂಡುಹಿಡಿಯುವಂತ ಅಂದ್ರೆ ಸೂತ್ರ. ಇದು ವ್ಯಾಲ್ಯೂಮ್ ಅಂದ್ರ ಅದು ನಿಮಗೆ ಇನ್ನು ನೆಕ್ಸ್ಟ್ ಪಾರ್ಟ್ ಒಳಗ್ ಬರ್ತೈತಿ. ಇದ ಪಾಠದೊಳಗ ಇದೆ, ಅದು ನೆಕ್ಸ್ಟ್ ಬರ್ತೈತಿ. ನಾ ಅದನ್ನ ಇನ್ನೂ ಹೇಳಿಲ್ಲ, ಸೊ ಅದು ಬೇಡ, ಎಲ್ಲ ಕನ್ಫ್ಯೂಸ್ ಆಗ್ತೈತಿ. ನನಗೀಗ ಟೋಟಲ್ ಸರ್ಫೇಸ್ ಏರಿಯಾ ಅಷ್ಟೇ ಬೇಕು. ಹೌದಾ? ಇಲ್ಲಿ ಅರ್ಥ ಆಗ್ತಾ ಇದೆ ನಿಮ್ಗ? ಟೋಟಲ್ ಸರ್ಫೇಸ್ ಏರಿಯಾ ಪೈ ಆರ್ ಎಲ್ ಇಂಟು ಪೈ ಆರ್ ಸ್ಕ್ವೇರ್. ಅದೇ ಸೂತ್ರವನ್ನ ಅವರು ಸ್ವಲ್ಪ ಇದನ್ನ ಚೇಂಜಸ್ ಮಾಡಿಕೊಟ್ಟಾರೆ. ಈಗೇನ್ ನಾ ಬರ್ತಿದ್ದೆ ಅದೇ ಸೂತ್ರ ಇದು. ಹೌದಾ? ಆಮೇಲೆ ಇಲ್ಲಿ ನಾನು ಚೇಂಜ್ ಮಾಡ್ಕೋಬಹುದು. ಹೌದಾ? ನಾನು ಫಾರ್ ಎಕ್ಸಾಂಪಲ್ 10 ಅಂತ ಹಾಕ್ತೇನೆ ನೋಡ್ರಿ, ಯಾವ ರೀತಿ ಚೇಂಜ್ ಆಗ್ತೈತಿ. ಹೌದಾ? ಅದಾದ್ಮೇಲೆ ಇದನ್ನ 6 ಅಂತ ಹಾಕ್ತೇನೆ. ಕರೆಕ್ಟಾ? ಇಲ್ಲಿ ನಂಬರ್ಸ್ ಗಳು ಚೇಂಜ್ ಆಗ್ತಾ ಇದಾವ. ಹೌದಾ? ಇಲ್ಲಿ ನೋಡ್ರಿ ನೆಟ್ ಎಕ್ಸ್ಟೆಂಡ್ ಅಂದ್ರೆ ಇದನ್ನ ನಾನು ಅರ್ಥ ಆಯ್ತಾ, ಈ ರೀತಿ ನಾನು ಚೇಂಜ್ ಮಾಡಬಹುದು. ಕರೆಕ್ಟಾ? ನೋಡ್ರಿ ಯಾವ ರೀತಿ ಅದು ಚೇಂಜ್ ಆಗ್ತಾ ಇದೆ. ಕರೆಕ್ಟ್? ಒಂದ್ ರೀತಿ ಒಳಗ್ ನೋಡಿದ್ರ ಅರ್ಧ ವೃತ್ತ, ಅದಾದ್ಮೇಲೆ ಒಂದು ಸ್ಮಾಲ್ ಸಣ್ಣ ವೃತ್ತವನ್ನ ತಗೊಂಡು ನಾವು ಏನ್ ಮಾಡ್ಬೋದು ಹೇಳ್ರಿ, ಇದನ್ನ ಕೋನವನ್ನ ಮಾಡಿದ ರೀತಿ ಇದೆ. ಅದು ಯಾವ ರೀತಿ ಬಿಚ್ಕೋತಾ ಇದೆ ನೋಡ್ರಿ ಇಲ್ಲಿ. ಅರ್ಥ ಆಯ್ತಾ? ಇದೊಂದು ಅರ್ಧ ವೃತ್ತ, ಇದೊಂದು ಫುಲ್ ವೃತ್ತ ಇದೆ. ಹೌದಾ? ಕರೆಕ್ಟಾ? ಈ ರೀತಿ ನಾವಿಲ್ಲಿ ಸರ್ಫೇಸ್ ಏರಿಯಾ ಅದು ವ್ಯಾಲ್ಯೂಮು ಒಂದ್ಸಲ ತೋರಿಸ್ತೇನೆ ನೋಡ್ರಿ ನಿಮ್ಗ, ಜಸ್ಟ್ ಇನ್ಫಾರ್ಮೇಶನ್. ಯಾಕಂದ್ರೆ ಅದ್ರ ಬಗ್ಗೆ ನಾನು ನಿಮಗ್ ಹೇಳಿಲ್ಲ, ಹೇಳಿದಾಗ ನಿಮ್ಗ ತೋರಿಸ್ತೇನೆ. ಅದೇ ಈಗ ನಿಮ್ಗೀಗ ಸಿಲೆಬಸ್ ಸಿಗಿಲ್ಲ ಅದು. ಹೌದಾ? ವ್ಯಾಲ್ಯೂಮ್ ಆಫ್ ಕೋನ್ ಅಂದ್ರ ಶಂಕುವಿನ ಘನಫಲ ಇದೆ. ಹೌದಾ? ಇದು ಟೋಟಲ್ ಸರ್ಫೇಸ್ ಏರಿಯಾ. ಇಲ್ಲೇ ಏರಿಯಾ ಆಫ್ ಕರ್ವ್ಡ್ ಸರ್ಫೇಸ್ ಇಂಟು ಬೇಸ್ ಏರಿಯಾ. ಹೌದಾ? ಇಲ್ಲೇ ಕರ್ವ್ಡ್ ಸರ್ಫೇಸ್ ಮತ್ತೆ ಇದನ್ನ ಬೇಸ್ ಏರಿಯಾ ಅಂದ್ರೆ ಇದೊಂದು ವೃತ್ತ ಆಗಿರೋದ್ರಿಂದ ಇಲ್ಲಿ ಪೈ ಆರ್ ಸ್ಕ್ವೇರ್ ಅಂತ ತಗೊಂಡಾರು. ಹೌದಾ? ಇಲ್ಲಿ ನಾನು ಸಂಖ್ಯೆಗಳನ್ನ ಚೇಂಜ್ ಮಾಡಿದಾಗ ಇಲ್ಲಿ ನೋಡ್ರಿ, ನಾನು ಇಲ್ಲಿ ಚೇಂಜ್ ಮಾಡಬಹುದು. ಅರ್ಥ ಆಯ್ತಾ?
ಅಲ್ಲಿ ಚೇಂಜ್ ಮಾಡೋಕ್ಕಿಂತ ನಾನು ಇಲ್ಲಿನೂ ಕೂಡ ಇದನ್ನ ಚೇಂಜ್ ಮಾಡ್ಬೋದು. ಸ್ವಲ್ಪದ ಡೈಗ್ರಾಮ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ನೋಡ್ರಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕರೆಕ್ಟಾ? ನೋಡ್ರಿ ಇಲ್ಲಿ ತ್ರಿಜ್ಯ ಯಾವ ರೀತಿ ಹೆಚ್ಚು ಕಡಿಮೆ ಆಗ್ತಾ ಇದೆ. ಹೌದಾ? ಇದು ನಮ್ದು ಶಂಕುವಿನ ಸಿಮ್ಯುಲೇಷನ್. ಹೌದಾ? ನೋಡ್ರಿ ನಾನು ಇನ್ನು ಚೇಂಜ್ ಮಾಡಬಹುದು ಇದನ್ನು. ಹೌದಾ? ಒಂದು ಸೆಕೆಂಡ್. ಹೌದಾ? ಇಲ್ಲಿ ನೋಡ್ರಿ ಆರ್ ಚೇಂಜ್ ಆಗ್ತಾ ಇದೆ. ಇಲ್ಲೇನು ಸ್ಟ್ರಕ್ ಆಗಿದೆ, ಚೇಂಜ್ ಆಗ್ತಾ ಇಲ್ಲ. ಹೌದಾ? ಜಸ್ಟ್ ಆರ್ ಅಂತೂ ಚೇಂಜ್ ಆಗ್ತಾ ಇದೆ. ಇದನ್ನ ನಾನು ಹಿಂಗೂ ಚೇಂಜ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ಇದು ನಿಮ್ದು ಸಿಮ್ಯುಲೇಷನ್. ಇನ್ನೊಂದು ತೋರಿಸ್ತೆ ನೋಡ್ರಿ ಇಲ್ಲೇ, ಜಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ಗೋಸ್ಕರ. ಹೌದಾ? ಇದ್ ನೋಡ್ರಿ ಜಸ್ಟ್ ನಿಮಗ ಕೋನ ಯಾವ್ದ್ರಿಂದ ಆಗೇತಿ ಅಂದ್ರೆ ಯಾವ ಟೈಪ್ ಮಾಡೇವಿ ಅನ್ನೋದಕ್ ನಿಮ್ಗ ಇನ್ಫಾರ್ಮೇಶನ್ ಇಲ್ಲೇ ಪ್ರೆಸ್ ದ ರೆಡ್ ಪಾಯಿಂಟ್ ಅಂತ ಐತಲ್ಲ, ನಾನು ಹಿಂಗ ಪ್ರೆಸ್ ಮಾಡ್ತೇನೆ ನೋಡ್ರಿ ಇಲ್ಲಿ. ಅರ್ಥ ಆಯ್ತಾ? ಇದೊಂದು ವೃತ್ತದ ಒಂದು ಭಾಗವನ್ನ ಅಂದ್ರೆ ನೀವು ತ್ರಿಜ್ಯಾಂತರ ಖಂಡವನ್ನ ಲಾಸ್ಟ್ ಟಾಪಿಕ್ ಒಳಗೆ ಕಲ್ತಿರಿ ವೃತ್ತಗಳ ಪಾಠದೊಳಗೆ. ಅಂದ್ರೆ ಇದೆಷ್ಟು ಭಾಗವನ್ನ ಕಟ್ ಮಾಡಿ ಅವ್ರು ಏನಾಗಿದೆ ಅದೊಂದು ಕೋನ ಆಗಿದೆ ಅಂತ ಅರ್ಥ. ಹೌದಾ? ಅರ್ಥ ಆಯ್ತಾ? ನೀವು ಎಲ್ಲೋ ಸಮೋಸ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರ ಮೇ ಬಿ ಗರ್ಲ್ಸ್. ಹೌದಾ? ಇಲ್ಲಿ ನೋಡ್ರಿ ಅದನ್ನ ಸ್ವಲ್ಪ ನಾವು ಯಾವ ರೀತಿ ಪೂರ್ತಿ ಚಪಾತಿ ಟೈಪ್ ಕಟ್ ಮಾಡಿ ಸ್ವಲ್ಪ ಕಟ್ ಮಾಡಿದ್ರೆ ನಮ್ಗೆ ಇಲ್ಲಿ ಸಮೋಸ ಅದನ್ನ ಕೂಡ್ಸಿದ್ರೆ ನಮ್ಗೆ ಯಾವ ರೀತಿ ಬರ್ತೈತಿ ನೋಡ್ರಿ ಇಲ್ಲಿ. ಕರೆಕ್ಟ್ ಅದೇ ಶೇಪ್ ಬರ್ತೈತಿ. ಅಂದ್ರ ಇದೊಂದು ವೃತ್ತದ ಒಂದು ಭಾಗವನ್ನ ಕಟ್ ಮಾಡಿ ನಾವು ಈ ರೀತಿ ಕೂಡಿಸಿದಾಗ ನಮಗ ಶಂಕುವಿನ ಆಕಾರ ಅಥವಾ ಕೋನದ ಆಕಾರ ಬರ್ತೈತಂತ ನಾವು ಹೇಳ್ಬೋದು. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ಹೌದಾ? ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಾನಿವತ್ತ ನಿಮ್ಗ ಕ್ವಿಜ್ ಕ್ವಶನ್ಸ್ ಗಳನ್ನ ಕೇಳ್ತೇನೆ. ಅವಾಗ ಇನ್ನೂ ಟೈಮ್ ಇತ್ತಂದ್ರೆ ನೀವು ಅಭ್ಯಾಸವನ್ನ ಕಂಟಿನ್ಯೂ ಮಾಡೋಣ ಅಂತ. ಹೌದಾ? ನೆಕ್ಸ್ಟ್ ಹೋಗೋಣ ಈಗ ಕ್ವಿಜ್ಗೆ. ಹೌದಾ? ಒಂದ್ ಸೆಕೆಂಡ್. ಹೌದಾ? ನೋಡ್ರಿ ಇಲ್ಲಿ ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ ಅಂದ್ರೆ ಕ್ವಿಜ್ ಕಾಂಪಿಟೇಷನ್. ಹೌದಾ? ಕ್ಲಾಸ್ 9th ಸಬ್ಜೆಕ್ಟ್ ಗಣಿತ. ಹೌದಾ? ಇಲ್ಲಿ ನೋಡ್ರಿ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ ಯಾವ್ದು ಹೇಳ್ರಿ? ಆಪ್ಷನ್ ಎ 2πrh plus 2πr², ಆಪ್ಷನ್ ಬಿ 2πr², ಆಪ್ಷನ್ ಸಿ 2πrh, ಆಪ್ಷನ್ ಡಿ 4πr². ಹಂಗಾದ್ರ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಯಾವ್ದಂದ್ರ ನಮಗಿಲ್ಲೇ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ. ಹೌದಾ? ಕರ್ವ್ಡ್ ಸರ್ಫೇಸ್ ಏರಿಯಾ. ಆಪ್ಷನ್ ಎ 2πrh plus 2πr², ಆಪ್ಷನ್ ಬಿ 2πr², ಆಪ್ಷನ್ ಸಿ 2πrh, ಆಪ್ಷನ್ ಡಿ 4πr². ಹೌದಾ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಯಾವ್ದಂದ್ರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೌದಾ? ನೆಕ್ಸ್ಟ್ ಒಂದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2640 ಸೆಂಟಿಮೀಟರ್ ಸ್ಕ್ವೇರ್, ಅದರ ತ್ರಿಜ್ಯ 14 ಸೆಂಟಿಮೀಟರ್ ಇದ್ದರೆ ಆ ಸಿಲಿಂಡರ್ನ ಎತ್ತರ. ನೀವು ಆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ಹೌದಾ? ಇಲ್ಲಿ ಸ್ವಲ್ಪ ನೋಡ್ಬೋದು ನೀವು. ಇಲ್ಲಿ ನೋಡ್ರಿ 16 ಅಂದ್ರೆ ಏನಾಗಿದೆ 2πrh ಅಂತ ತಗೊಂಡೆ ನಾನು. ಹೌದಾ? 2πrh ಅಂದಾಗ ಇಲ್ಲಿ ಏನಾಗಿದೆ ನಮಗ ವಿಸ್ತೀರ್ಣ 2640 ಆಕ್ಕೇತಿ. ಹೌದಾ? 2 × 22 ಡಿವೈಡೆಡ್ ಬೈ 7 ಇಂಟು ಎಷ್ಟಾಗತ್ ನೋಡ್ರಿ ತ್ರಿಜ್ಯ ಅಂದ್ರ 14 ಆದಾಗ ಎತ್ತರವನ್ನ ನಾವು ಕಂಡುಹಿಡಿಬೇಕು. ಸೊ ಎಷ್ಟಾಗತ್ತ 7 2 ಕರೆಕ್ಟಾ? ಇಲ್ಲಿ ಎಷ್ಟಾಗತ್ ನೋಡ್ರಿ 2640 ಡಿವೈಡೆಡ್ ಬೈ 4 × 22. ಹೌದಾ? ಎಷ್ಟಾಗತ್ ನೋಡ್ರಿ 4 6 24, 2 ಉಳಿತು 4 6 24, ಇದು 0, 22 3. ಹೌದಾ?
ಅಂದ್ರ ಆಪ್ಷನ್ ಏನ್ ಬಂತ ಹೇಳ್ರಿ ಇಲ್ಲಿ ಆಪ್ಷನ್ ಎ 16 ಸೆಂಟಿಮೀಟರ್ ಬಂತು, ಆಪ್ಷನ್ ಬಿ 20, ಆಪ್ಷನ್ ಸಿ 28, ಆಪ್ಷನ್ ಡಿ 30 ಸೆಂಟಿಮೀಟರ್. ಹಂಗಾದ್ರೆ ನಮ್ದು ಇಲ್ಲಿ ಏನಾಗತ್ತೆ ಹೇಳ್ರಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಆಯತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ. ಆಯತದ ಸುತ್ತಳತೆ ಕಂಡುಹಿಡಿಯುವಂತಹ ಸೂತ್ರ ಯಾವುದು? ಆಪ್ಷನ್ ಎ ಎಲ್ ಬಿ ಎಚ್, ಆಪ್ಷನ್ ಬಿ 2 ಇಂಟು ಎಲ್ ಪ್ಲಸ್ ಎಚ್, ಆಪ್ಷನ್ ಸಿ ಎಲ್ ಎಚ್, ಆಪ್ಷನ್ ಡಿ 2L² ಅಂತ ಇದೆ. ಹೌದಾ? ಹಂಗಾದ್ರೆ ನಮ್ದು ಆಪ್ಷನ್ ಯಾವ್ದು ಬರ್ತೈತೆ ಹೇಳ್ರಿ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಚೌಕದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ. ಚೌಕದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಏನಾಗತ್ತೆ ನೋಡ್ರಿ? ಆಪ್ಷನ್ ಎ, ಆಪ್ಷನ್ ಬಿ 2A, ಆಪ್ಷನ್ ಸಿ 3A, ಆಪ್ಷನ್ ಡಿ 4A ಅಂತ ಇದೆ. ಹೌದಾ? ಇಲ್ಲಿ ಚೌಕದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ ನಮ್ಗೆ ಏನಾಗತ್ತೆ ಹೇಳ್ರಿ? ಆಪ್ಷನ್ ಡಿ ಅಂದ್ರ 4A ಅಂದ್ರ 4 ಬಾಹುಗಳು ಎ ಇರ್ತಾವು. ಸುತ್ತಳತೆ ಅಂದ್ರೆ ನಾವು ಅಷ್ಟನ್ನು ಗುಣಾಕಾರ ಮಾಡಿದ್ರೆ ನಮ್ಗೆ ಏನಾಗತ್ತೆ ಹೇಳ್ರಿ? 4A. 4 ಬಾಹುಗಳು ಮತ್ತ 4 ಸೈಡು ಒಂದು ಬಾಹು ಅಂದ್ರೆ 4A ಅಂತ ಆಗತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಚೌಕಾಕಾರದ ಪುಸ್ತಕದ ಬಾಹುವಿನ ಉದ್ದ 20 ಸೆಂಟಿಮೀಟರ್ ಆದರೆ ಅದರ ಸುತ್ತಳತೆ. ಹೌದಾ? ಸುತ್ತಳತೆ ಇಲ್ಲಿ ನೋಡ್ರಿ, 1 ಆತಂದ್ರ 4 ಆಯ್ತು. ಹೌದಾ? ಅಂದ್ರ 20 ಸೆಂಟಿಮೀಟರ್ ಆಯ್ತು. ನಮಗ್ ಚೌಕಾಕಾರದ ಸುತ್ತಳತೆ ಏನಿದೆ? 4A ಅಂತ ಇದೆ. ಎ 20 ಇದೆ ಅಂದ್ರೆ ಅದು 4 ಅಂದ್ರೆ ಎಷ್ಟಾಗತ್ ನೋಡ್ರಿ? 4 2 8, ಅದೊಂದು 0 ಎಷ್ಟಾಗತ್ತ? 80 ಆಗತ್ತ. ಹೌದಾ? ಆಪ್ಷನ್ ಎ 80 ಸೆಂಟಿಮೀಟರ್, ಆಪ್ಷನ್ ಬಿ 100, ಆಪ್ಷನ್ ಸಿ 40, ಆಪ್ಷನ್ ಡಿ 60. ಹಾಗಾದ್ರೆ ನಮ್ದು ಆಪ್ಷನ್ ಎ 80 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ನಾನು ಇವಾಗ ಇದನ್ನ ಕ್ಲಾಸ್ ಹೇಳಿರೋದ್ರಿಂದ ಜಸ್ಟ್ ಇದನ್ನ ಶಾರ್ಟ್ ಆನ್ಸರ್ ಟೈಪ್ ಹಾಕಿದ್ದೀನಿ, ಯಾಕಂದ್ರೆ ನಿಮಗ ಆಪ್ಷನ್ ಅನ್ನ ಕೊಟ್ಟಿಲ್ಲ. ನೆಕ್ಸ್ಟ್ ಕ್ಲಾಸ್ ಒಳಗೆ ಇದ್ರ ಮೇಲೆ ಆಪ್ಷನ್ ಅನ್ನ ಕೊಡ್ತೀನಿ. ಹೌದು? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತಹ ಸೂತ್ರ ಏನಿದೆ ಹೇಳ್ರಿ? ಪೈ ಆರ್ ಎಲ್ ಅಂತ ಇದೆ. ಹೌದಾ? ಅದಾದ್ಮೇಲೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಿದೆ? ಪೈ ಆರ್ ಇಂಟು ಎಲ್ ಪ್ಲಸ್ ಆರ್. ಪೈ ಆರ್ ಇಂಟು ಎಲ್ ಪ್ಲಸ್ ಆರ್ ಅಂತ ಇದೆ. ಹೌದಾ? ನೆಕ್ಸ್ಟ್, 14 ಸೆಂಟಿಮೀಟರ್ ವ್ಯಾಸದ ಸಿಲಿಂಡರ್ನ ತ್ರಿಜ್ಯ. 14 ಸೆಂಟಿಮೀಟರ್ ವ್ಯಾಸ ಐತಿ ಅಂದ್ರ ಅದರ ತ್ರಿಜ್ಯ ಎಷ್ಟಾಗತ್ ನೋಡ್ರಿ? ಹೌದಾ? ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರ್ತೈತಿ. ಸೊ ಆಪ್ಷನ್ ಎ 7 ಸೆಂಟಿಮೀಟರ್, ಆಪ್ಷನ್ ಬಿ 8, ಆಪ್ಷನ್ ಸಿ 9, ಆಪ್ಷನ್ ಡಿ 14 ಅಂತ ಇದೆ. ಸೊ 14ರ ಅರ್ಧ ಎಷ್ಟಾಯ್ತು? 14 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗತ್ತೆ ನಮ್ಗ? 7. ಹೌದಾ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪೈ ಬೆಲೆ ಎಷ್ಟಾಗತ್ತೆ ನೋಡ್ರಿ? ಪೈನ ಬೆಲೆ ಆಪ್ಷನ್ ಎ 22, ಆಪ್ಷನ್ ಬಿ 7, ಆಪ್ಷನ್ ಸಿ 22 ಡಿವೈಡೆಡ್ ಬೈ 7, ಆಪ್ಷನ್ ಡಿ 7 ಡಿವೈಡೆಡ್ ಬೈ 22 ಅಂತ ಇದೆ. ಸೊ ಪೈನ ಬೆಲೆ ಎಷ್ಟಾಗತ್ತೆ ಹಂಗಾದ್ರೆ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 22 ಡಿವೈಡೆಡ್ ಬೈ 7. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಇವತ್ತಿನ ನಿಮ್ದು ರಸಪ್ರಶ್ನೆ ಆಗಿತ್ತು. ಹೌದಾ? ರಸಪ್ರಶ್ನೆ ಆಗಿತ್ತು. ಇದ್ರದ್ದು ಮುಂದಿನ ಕಂಟಿನ್ಯೂ ಪಾರ್ಟ್ ಅನ್ನ ಈಗ ಕಂಟಿನ್ಯೂ ಮಾಡೋಣ ಅಂತ. ಯಾವ್ದು ಹೇಳ್ರಿ? ಅಭ್ಯಾಸ 13.3. ಅಭ್ಯಾಸ 13.3 ಎಕ್ಸರ್ಸೈಸ್ 13.3 ಇದೆ. ಜಸ್ಟ್ ಕ್ವಶನ್ ಓದ್ತೇನೆ ನೋಡ್ರಿ ಏನಿದೆ ಅಂತ. ಪೈಗೆ ಯಾವುದೇ ಬೆಲೆಯನ್ನು ಬೇರೆ ಯಾವುದೇ ಬೆಲೆಯನ್ನು ಕೊಡದೇ ಇದ್ದಲ್ಲಿ ಪೈ ಈಕ್ವಲ್ ಟು 22 ಡಿವೈಡೆಡ್ ಬೈ 7 ಎಂದು ಪರಿಗಣಿಸಿ. ಫಸ್ಟ್ ಒನ್, ಒಂದು ಶಂಕುವಿನ ಪಾದದ ವ್ಯಾಸವು. ಫಸ್ಟ್ ಒನ್ ಏನಾಗಿದೆ ಅಂದ್ರ ಇದೊಂದು ಶಂಕು. ಹೌದಾ? ಇದ್ರದ ವ್ಯಾಸ ಎಷ್ಟಾಗಿದೆ ಅಂದ್ರ 10.5 ಸೆಂಟಿಮೀಟರ್. 10.5 ಸೆಂಟಿಮೀಟರ್. ಓರೆ ಎತ್ತರ ಇದೇನಾಗಿದೆ ಅಂದ್ರ ಓರೆ ಎತ್ತರ ಎಷ್ಟಾಗಿದೆ ಅಂದ್ರ 10 ಸೆಂಟಿಮೀಟರ್.
ಆದರೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಇಲ್ಲಿ ವ್ಯಾಸ ಕೊಟ್ಟಾರು, ಇಲ್ಲಿ ಓರೆ ಎತ್ತರ ಕೊಟ್ಟಾರು. ವಕ್ರ ಮೇಲ್ಮೈ ವಿಸ್ತೀರ್ಣ ಏನಿದೆ ನಮ್ಗ ಪೈ ಆರ್ ಎಲ್ ಅಂತ ಇದೆ. ಹೌದಾ? ಪೈ ಆರ್ ಎಲ್ ಅಂತ ಇದೆ. ಸೊ ಇದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಹೌದಾ? ಯಾಕಂದ್ರೆ ಇದು ಇನ್ನೂ ಪ್ರಾಬ್ಲಮ್ ಬಿಡಿಸ್ಲಿಕ್ಕೆ ಲೇಟ್ ಆಗ್ತೈತಿ. ಹೌದಾ? ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ, ಜಸ್ಟ್ ಇದನ್ನ ಹೇಳೇನಿ, ಅದ್ರ ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡಿ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮ್ಗ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನು ಮುಗಿಸಿ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.